ಯದೋರ್ವಂಶಂ ನರಶ್ಚತ್ವಾ ಸರ್ವಪಾಪೈಃ ಪ್ರಮುಚ್ಯತೆ ಯತ್ರಾವತೀರ್ಣೋ ಭಗವಾನ್ ಪರಮಾತ್ಮ ನರಾಕೃತಿಃ. ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ಹರಿವಂಶದ ಪೂರ್ವಾರ್ಧದ ಹರಿವಂಶ ಪರ್ವದ 53ನೇ ಅಧ್ಯಾಯದಲ್ಲಿ ವಿವಿಧ ದೇವತೆಗಳು ಯಾವ್ಯಾವ ಅಂಶದಿಂದ ಅವತಾರ ಮಾಡಿದರು ಅನ್ನುವಂಥ ಘಟನೆಗಳನ್ನೆಲ್ಲ ನಾವು ಗಮನಿಸ್ತಾ ಇದ್ದೇವೆ. ಅಲ್ಲಿ ಶಂತನುವಿನ ಜನ್ಮದ ಹಿನ್ನೆಲೆಯನ್ನು ಗಮನಿಸಿದೆವು. ಶಂತನುವಿನ ಹಿನ್ನೆಲೆಯನ್ನು ಗಮನಿಸುವಾಗ ಶಂತನು ಮತ್ತು ಗಂಗೆ ಇಬ್ಬರಿಗೂ ಕೂಡ ಬಂದ ಶಾಪದ ಬಗ್ಗೆ ನೋಡಿದೆವು. ತಾತ್ಪರ್ಯ ಹಿನ್ನೆಲೆಯಲ್ಲಿ ಅದನ್ನ ಶಂತನು, ಗಂಗೆ, ಭೀಷ್ಮ ಇತ್ಯಾದಿಗಳ ಎಲ್ಲರ ಜನ್ಮದ ಬಗ್ಗೆ ಕೂಡ ನಾವು ನೋಡಿದೆವು. ಆ ಬಳಿಕ ಹರಿವಂಶದಲ್ಲಿ ಇನ್ನೊಂದು ಸಣ್ಣ ಅಂಶ ಇದೆ, ಅದರ ಆವತ್ತಿನ ದಿವಸ ನಾವು ಮರೆತು ಹೋಗಿದ್ದೆವು. ಅದನ್ನ ಗಮನಿಸೋದಂದ್ರೆ, ಬ್ರಹ್ಮ ಈ ಸಮುದ್ರ ರಾಜನಾದಂತಹ ವರುಣನಿಗೆ ನೀನು ಭೂಲೋಕಕ್ಕೆ ಹೋಗಿ ಜನಿಸುವಂತ ಶಾಪ ಕೊಟ್ಟಾಗ ಆತ ತನ್ನ ತಪ್ಪನ್ನ ಬ್ರಹ್ಮನ ಮುಂದೆ ಒಪ್ಕೊಂಡು, ನನಗೆ ಯಾತಕ್ಕೆ ಈ ತರ ಶಿಕ್ಷೆ ಕೊಟ್ಟರೆ, ನಾನು ನಿಮ್ಮನ್ನ ಉಪ್ಪು ನೀರಿನಿಂದ ತೊಯಿಸಬೇಕು ಅಂತ ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಲಿಲ್ಲ, ಕೇವಲ ಪರ್ವಕಾಲದಲ್ಲಿ ಹೀಗೆ ವೃದ್ಧಿ ಹೊಂದುವುದು ಮತ್ತೆ ಕ್ಷೀಣನಾಗುವುದು ಇದು ನನ್ನ ಸ್ವಭಾವ ಅಷ್ಟೇ, ದುರುದ್ದೇಶದಿಂದ ನಾನು ಹೀಗೆ ಮಾಡಲಿಲ್ಲ, ಹಾಗಾಗಿ ನನಗೆ ಈ ತರ ಕಠೋರವಾದ ಶಾಪವನ್ನು ಏಕೆ ಕೊಟ್ಟಿದ್ದೀರಿ, ನನ್ನನ್ನು ನೀವು ಕ್ಷಮಿಸಬೇಕು, ಶಾಪವನ್ನು ಹಿಂದೆ ತಗೊಳ್ಬೇಕು ಅಂತ ಆತ ಸಮುದ್ರರಾಜ ಬ್ರಹ್ಮನಲ್ಲಿ ವಿನಂತಿ ಮಾಡಿಕೊಂಡ. ಆಗ ಬ್ರಹ್ಮ ಸೌಮ್ಯವಾದ ಮಾತುಗಳಿಂದ ಆ ಸಮುದ್ರರಾಜನನ್ನ ಸಮಾಧಾನಗೊಳಿಸಿ ಹೇಳಿದ, ಶಾಪ ಅಂತ ನಿಮಗೇನು ಕೊಟ್ಟಿದ್ದೇನಲ್ಲ, ಇದೊಂದು ಶಾಪರೂಪವಾದ ಆಜ್ಞೆ ಅಂತ ತಿಳ್ಕೊ. ಭೂಲೋಕದಲ್ಲಿ ನೀನು ಹುಟ್ಟಬೇಕಾದದ್ದು ದೇವತಾ ಕಾರ್ಯದ ಉದ್ದೇಶದಿಂದ, ಹಾಗಾಗಿ ಭಗವಂತನಿಗೂ ಕೂಡ ನಿನ್ನ ಜನನ ಭೂಲೋಕದಲ್ಲಿ ಸಮ್ಮತವಾಗಿದೆ. ನಿನ್ನ ಬಳಿಕ ನಿನ್ನ ಮುಂದಿನ ತಲೆಮಾರುಗಳಲ್ಲಿ ಅನೇಕ ಜನ ಶ್ರೇಷ್ಠರಾದಂತಹ ದೇವತೆಗಳು ಜನಿಸಿ ಭೂಭಾರಕ್ಕೆ ಕಾರಣ ಆಗಬೇಕಾಗಿದೆ. ಹಾಗಾಗಿ ನಿನ್ನ ವಿಷಯದಲ್ಲಿ ನಾನು ಪ್ರಸನ್ನನಾಗಿದ್ದೇನೆ, ನನಗೆ ಯಾವುದೇ ಕ್ರೋಧ ಇಲ್ಲ. ಶಾಪ ರೂಪದಿಂದ ನಿನಗೊಂದು ನಿರ್ದೇಶನವನ್ನು ಕೊಟ್ಟಿದ್ದೇನೆ ಅಷ್ಟೇ, ಭೂಲೋಕಕ್ಕೆ ಹೋಗಿ ಜನಿಸು ಅಂತ ಹೇಳಿ. ಹಾಗಾಗಿ ನೀನು ಭೂಲೋಕಕ್ಕೆ ಹೋಗಿ ಜನಿಸು, ನಿನ್ನ ಪತ್ನಿಯಾದಂತಹ ಗಂಗಾದೇವಿಯು ಕೂಡ ಭೂಲೋಕಕ್ಕೆ ನಿನ್ನ ಜೊತೆ ಬಂದು ನಿನ್ನ ಪತ್ನಿಯಾಗಿರ್ಲಿ ಅಂತ ಹೀಗೆ ಅವರು ಚತುರ್ಮುಖ ಬ್ರಹ್ಮ ಆ ಸಮುದ್ರ ರಾಜನಿಗೆ ಆದೇಶವನ್ನು ಕೊಟ್ಟರು ಅನ್ನುವಂಥ ಕಥೆಯನ್ನು ನಾವು ನೋಡಿದ್ದೆವು. ತಾತ್ಪರ್ಯ ನಿರ್ಣಯದಲ್ಲಿ ಆ ಭೀಷ್ಮನ ಜನನ ಇತ್ಯಾದಿಗಳ ಬಳಿಕ, ದೇವವ್ರತನ ಜನನ ಇತ್ಯಾದಿಗಳ ಬಳಿಕ ಆ ದೇವವ್ರತ ತನ್ನ ತಂದೆಯಾದಂತಹ ಶಂತನುವಿನ ಬಳಿಗೆ ಬಂದದ್ದು ಆ ಮುಂದೆ ಅನೇಕ ಕಥೆಗಳಿವೆ. ಆದರೆ ಆ ಕಥೆಗಳನ್ನು ಹೇಳೋದು ಈ ಸದ್ಯ ನಮ್ಮ ಉದ್ದೇಶ ಅಲ್ಲ ಇಲ್ಲಿ. ಯಾಕಂದ್ರೆ ಹರಿವಂಶಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ದೇವತೆಗಳು ಯಾವ್ಯಾವ ಅಂಶದಿಂದ ಭೂಮಿಯಲ್ಲಿ ಅವತರಿಸಿದರು ಅದಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ತಾತ್ಪರ್ಯ ನಿರ್ಣಯದಲ್ಲಿ ನೋಡೋದು ನಮ್ದು ಉದ್ದೇಶ. ಮುಂದೆ ಮಹಾಭಾರತವನ್ನು ನಾವು ಗಮನಿಸುವಾಗ ಆ ವಿವಿಧ ಎಲ್ಲಾ ಕಥೆಗಳನ್ನು ಕೂಡ ವಿವರ ಸಮೇತ ನಾವು ಗಮನಿಸಬಹುದು. ಹೀಗೆ ಆ ಬ್ರಹ್ಮನ ಶಾಪದಂತೆ ಶಂತನು ಭೂಲೋಕದಲ್ಲಿ ಹುಟ್ಟಿ ಬಂದ, ಆತನ ಮಗನಾಗಿ ಭೀಷ್ಮನು ಕೂಡ ಹುಟ್ಟಿ ಬಂದ. ಭೀಷ್ಮ ಬೃಹಸ್ಪತಿಯ ಹತ್ತಿರ 50 ವರ್ಷ ಮತ್ತು ಪರಶುರಾಮನ ಹತ್ತಿರ 50 ವರ್ಷವೊಮ್ಮೆ 25 ವರ್ಷವೊಮ್ಮೆ ಶಸ್ತ್ರ ಮತ್ತು ಶಾಸ್ತ್ರಾಭ್ಯಾಸವನ್ನು ಮಾಡಿದ್ದ ಆ ಕಥೆಯನ್ನು ಕೂಡ ನಾವು ನೋಡಿದ್ದೇವೆ. ಆ ಶಂತನುವಿನ ಕಾಲದಲ್ಲೇ ಕೃಪಾ ಮತ್ತು ಕೃಪಿ ಎಂಬುವರ ಜನನ ಕೂಡ ಆಯಿತು. ಅದನ್ನು ಕೂಡ ನಾವು ಇದೇ ಹರಿವಂಶದಲ್ಲಿ ಹಿಂದೆ ನೋಡಿದ್ದೆವು. ಗಂಗೆ ತನ್ನ 8ನೇ ಮಗುವನ್ನ ಪ್ರಸವಿಸಿದಾಗ, ಅಂದ್ರೆ ಅರ್ಜು ನಾಮಕ ವಸುವು ದೇವವ್ರತ ಎಂಬ ಹೆಸರಿನಿಂದ ಹುಟ್ಟಿದಾಗಲೇ ಒಮ್ಮೆ ಶಂತನು ಭೇಟಿಗೆ ಹೋಗಿದ್ದ. ಅಲ್ಲಿ ಶರದ್ವಾನ್ ಎಂಬ ಋಷಿಗಳಿಗೆ ಹುಟ್ಟಿದಂಥ ಇಬ್ಬರು ಮಕ್ಕಳನ್ನು, ಒಂದು ಗಂಡು ಒಂದು ಹೆಣ್ಣು ಮಗುವನ್ನ ಆತ ಗಮನಿಸಿದ. ಪರಿತ್ಯಕ್ತರಾಗಿಬಿಟ್ಟಿದ್ರು ಇಬ್ಬರು ಮಕ್ಕಳು. ಆ ಪರಿತ್ಯಕ್ತರಾದಂತಹ ಮಕ್ಕಳನ್ನ ಆತ ಗಮನಿಸಿದ. ಅದರ ಹಿನ್ನೆಲೆ ಹೀಗಿದೆ, ಹಿಂದೊಮ್ಮೆ ನಾವು ಅದನ್ನು ನೋಡಿದ್ದೆವು ಅಲ್ಲಿ. ಆದರೂ ಕೂಡ ಮತ್ತೊಮ್ಮೆ ಅದನ್ನು ಗಮನಿಸೋದಾದ್ರೆ, ಊರ್ವಶಿ ಸ್ವರ್ಗಲೋಕದ ಅಪ್ಸರೆ ಊರ್ವಶಿ ಆಕೆಯನ್ನೊಮ್ಮೆ ನೋಡಿದಾಗ ಈ ಶರದ್ವಾನ್ ಋಷಿಗಳ ತೇಜಸ್ಸು
ಪತನ ಹೊಂದಿತು. ಅದರಿಂದ ಹುಟ್ಟಿದವರು ಅವಳಿ ಜವಳಿ ಮಕ್ಕಳು. ಅವರು ಕೃಪಾ ಮತ್ತು ಕೃತಿ ಎಂಬುದಾಗಿ ಅವರನ್ನು ಅಲ್ಲೇ ಬಿಟ್ಟು ಹೋಗಿಬಿಟ್ಟಿದ್ರು ಆ ಋಷಿಗಳು. ಅವರನ್ನ ಈ ಶಂತನು ಕೃಪೆಯಿಂದ ತನ್ನ ಅರಮನೆಗೆ ತೆಗೆದುಕೊಂಡು ಹೋದ. ಕೃಪೆಯಿಂದ ಕರ್ಕೊಂಡು ಹೋಗಿದ್ದರಿಂದಾಗಿ ಆ ಹೆಣ್ಮಗಳಿಗೆ ಕೃಪಿ ಅಂತ ಹೆಸರು ಬಂತು, ಗಂಡು ಮಗುವಿಗೆ ಕೃಪಾ ಅಂತ ಹೆಸರು ಬಂತು ಅನ್ನೋ ಕಥೆಯನ್ನು ನಾವು ನೋಡ್ತೇವೆ. ಕೃಪಾ ವಿಷ್ಣುವಿನ ಕುರಿತು ದೊಡ್ಡ ತಪಸ್ಸನ್ನು ಮಾಡಿದ್ದ, ಬಹಳ ದೀರ್ಘವಾದ ತಪಸ್ಸನ್ನು ಮಾಡಿದ್ದ. ಹಾಗಾಗಿ ಜಗದೊಡೆಯನಾದಂಥ ಭಗವಂತ ಆ ಕೃಪನ ವಿಷಯದಲ್ಲಿ ಸಂತುಷ್ಟನಾಗಿ ಅವನನ್ನ ಮುಂದಿನ ಮನ್ವಂತರದಲ್ಲಿ ಸಪ್ತರ್ಷಿಗಳಲ್ಲಿ ಒಬ್ಬನನ್ನಾಗಿ ಮಾಡ್ತಾನೆ ಅನ್ನೋ ಮಾಹಿತಿ ಶಾಸ್ತ್ರೀಯ ನಿರ್ಣಯದಲ್ಲಿ ಕಂಡು ಬರ್ತಾ ಇದೆ. ಮತ್ತು ಈ ಮನುಕಲ್ಪ ಮುಗಿಯೋದ ತನಕ ಅವನಿಗೆ ದೀರ್ಘವಾದಂಥ ಆಯುಷ್ಯ ಇದೆ. ನಾವು ಆ ಶ್ಲೋಕ ನೋಡ್ತೀವಿ, ಎಲ್ಲ ಚಿರಂಜೀವಿಗಳ ಕಥನವನ್ನು ನೋಡುವಾಗ ಶ್ಲೋಕ ನೋಡ್ತೀವಿ ನಾವು. ಅಶ್ವತ್ಥಾಮ ಬಲಿವ್ಯಾಸ ಹನುಮಾಂಶ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ ಅಂತ ನೋಡ್ತೀವಲ್ಲ, ಅದರಲ್ಲಿ ಆ ಕೃಪನು ಕೂಡ ಒಬ್ಬ ಚಿರಜೀವಿ. ಚಿರಜೀವಿ ಅಂದ್ರೆ ಅವರು ಸಾವೇ ಇಲ್ಲದವರು, ಅಂತ್ಯವೇ ಇಲ್ಲದೆ ಇದ್ದವರು ಅಂತ ಅರ್ಥ ಅಲ್ಲ. ಯಾವ ಕಲ್ಪ ನಡೆದಿರ್ತವಲ್ಲ, ನಡೆದಿರೋ ಕಲ್ಪ ಮುಗಿಯೋ ತನಕ ಅವ್ರು ಇರ್ತಾರೆ ಅಂತ ಅರ್ಥ. ಹೀಗೆ ಕಲ್ಪ ಮುಗಿಯೋ ತನಕ ದೀರ್ಘವಾದಂಥ ಆಯುಷ್ಯವನ್ನು ಕೂಡ ಭಗವಂತ ಅವರಿಗೆ ಕರುಣಿಸಿದ. ಈ ಕೃಪಾ ಶಂತನುವಿನ ಅರಮನೆಯಲ್ಲಿದ್ದ. ಆತ ದೇವವ್ರತನಿಗೆ ಆಪ್ತ ಮಿತ್ರನಾಗಿ ಮುಂದುವರಿದ. ಯಾಕಂದ್ರೆ ಶಂತನುವಿಗೆ ದೇವವ್ರತ ಮಗ. ಆ ಶಂತನುವಿಗೆ ಈ ಕೃಪನು ಕೂಡ ಮಗನಿಗೆ ಸಮಾನನಾಗಿ ಬೆಳೆದಿದ್ದರಿಂದ ದೇವವ್ರತ, ಭೀಷ್ಮಾಚಾರ್ಯ ನೆನೆಸಿದಂತಹ ದೇವವ್ರತ ಮತ್ತು ಈ ಕೃಪ ಇಬ್ರು ಕೂಡ ಆಪ್ತ ಸ್ನೇಹಿತರಾಗಿ ಮುಂದುವರೆದರು ಅನ್ನೋ ಮಾಹಿತಿಯನ್ನು ನಾವು ನೋಡ್ತೀವಿ. ಕೃಪಾ ಮುಂದೆ ಎಲ್ಲ ಅಸ್ತ್ರಗಳನ್ನು ಕಲಿತ, ಎಲ್ಲ ವೇದಾಭ್ಯಾಸವನ್ನು ಮಾಡಿದ. ಶಸ್ತ್ರ ಶಾಸ್ತ್ರ ಎರಡರಲ್ಲೂ ಕೂಡ ಆತ ಪಾರಂಗತನಾಗಿ ಮುಂದೆ ಕಲಿತ. ಎಲ್ಲ ಶಾಸ್ತ್ರಗಳನ್ನ ವಿಶ್ವಾಮಿತ್ರರಿಂದ ಕಲಿತ ಎಂಬುದಾಗಿ ನಾವು ಮಾಹಿತಿಯನ್ನು ನೋಡ್ತೇವೆ. ತತ್ವಜ್ಞಾನವನ್ನ ಸ್ವಯಂ ವೇದವ್ಯಾಸರಿಂದ ಪಡೆದ, ಹಾಗಾಗಿ ಸರ್ವಜ್ಞನಾದ. ಆ ಬಳಿಕ ದ್ರೋಣ, ಕೃಪನ ಬಳಿಕ ದ್ರೋಣನ ಅವತಾರದ, ದ್ರೋಣನ ಜನನದ ವರ್ಣನೆ ಇದೆ. ಬೃಹಸ್ಪತಿಯ ಪುತ್ರನಾದಂತಹ ಭರದ್ವಾಜವನ್ನೇ ಗಂಗಾ ನದಿಗೆ ಸ್ನಾನಕ್ಕಾಗಿ ಹೋಗಿದ್ದ. ಅಲ್ಲಿ ಘೃತಾಚಿ ಎಂಬ ಸ್ವರ್ಗಲೋಕದ ಸುಂದರಿಯನ್ನು ನೋಡಿದ. ಆಕೆಯನ್ನು ನೋಡಿದಾಗ ಅವನ ಮನಸ್ಸು ಚಂಚಲವಾಯಿತು. ಚಂಚಲವಾದಾಗ ಅವನ ತೇಜಸ್ಸು ಪತನ ಹೊಂದಿತು. ಅದನ್ನು ನೋಡಿ ಆ ತೇಜಸ್ಸಿನಿಂದ ಪತನ ಹೊಂದಿದವನೇ ಈ ದ್ರೋಣ ಅನ್ನೋ ಕಥೆಯನ್ನು ನಾವು ನೋಡ್ತೇವೆ. ದ್ರೋಣ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅದನ್ನು ನಾವು ಗಮನಿಸಬೇಕು. ದ್ರೋಣ ಅಂತಂದ್ರೆ ಕಲಶ ಅಂತ ಕೆಲವರು ಹೇಳ್ತಾರೆ. ವಾದಿರಾಜ ಸ್ವಾಮಿಗಳು ಹೇಳುವ ಪ್ರಕಾರ ದ್ರೋಣ ಅಂದ್ರೆ 32 ಸೇರಿನ ಒಂದು ಕೊಳಗ. 32 ಸೇರಿನ ಒಂದು ಕೊಳಗ. ಭರದ್ವಾಜ ಋಷಿಗಳು ಅದರಲ್ಲಿ ನೀರನ್ನು ಸಂಗ್ರಹ ಮಾಡ್ತಿದ್ರಂತೆ. ಅದರಲ್ಲಿ ಈ ದ್ರೋಣ ಜನಿಸಿದ. ಆ ದ್ರೋಣ ಅನ್ನುವ ಪಾತ್ರೆಯಲ್ಲಿ, ಅಳತೆಯ ಪಾತ್ರೆಯಲ್ಲಿ ಜನಿಸಿದ್ರಿಂದ ಆತನಿಗೆ ಮುಂದೆ ದ್ರೋಣ ಅನ್ನೋ ಹೆಸರೇ ಮುಂದುವರಿಯಿತು. ಆತ ಬೃಹಸ್ಪತಿ, ದೇವತೆಗಳಿಗೆಲ್ಲರಿಗೂ ಗುರುವಾಗುವವನು. ಭೀಮ, ಅರ್ಜುನ, ಯುಧಿಷ್ಠಿರ ಮೊದಲಾದವರಿಗೆ ಮುಂದೆ ಶಾಸ್ತ್ರಾಭ್ಯಾಸ ಮಾಡ್ತಿರ್ಬೇಕು ಅನ್ನೋದ್ರಿಂದ ಬೃಹಸ್ಪತಿಯೇ ದ್ರೋಣನಾಗಿ ಜನಿಸಿದ. ಅಲ್ಲಿ ಒಂದು ವಿಶೇಷ ಏನಂದ್ರೆ ಭೀಮಾದಿಗಳಿಗೂ ಒಂದು ಗುರು ಆಗುತ್ತೆ. ಪಂಚಪಾಂಡವರಲ್ಲಿ ಎಲ್ಲರೂ ಒಂದೇ ತರಗತಿಯವರಿಲ್ಲ. ಕೆಲವರು ಜ್ಯೇಷ್ಠರಿದ್ದಾರೆ, ಕೆಲವರು ಕನಿಷ್ಠರಿದ್ದಾರೆ. ಭೀಮಾರ್ಜುನಾದಿಗಳಿಗೂ ಅದು ಗುರು ಆಗಬೇಕಾದ್ರಿಂದ ಬರೇ ಬೃಹಸ್ಪತಿಯ ಅವತಾರ ಅವನಾಗಿರಲಿಲ್ಲ, ಸ್ವಯಂ ಬ್ರಹ್ಮನ ಆವೇಶ ಇತ್ತು ಅನ್ನುವಂಥ ಕಥೆಯನ್ನು ಕೂಡ ನಾವಲ್ಲಿ ನೋಡ್ತೀವಿ. ತಂದೆ ಆದಂಥ ಭರದ್ವಾಜ ಮುನಿ ಆ ದ್ರೋಣನಿಗೆ ದ್ರೋಣ ಅಂತಲೇ ನಾಮಕರಣ ಮಾಡಿದ. ದ್ರೋಣದಲ್ಲಿ ಹುಟ್ಟಿದವನಾದ್ದರಿಂದ ಎಲ್ಲ ವೇದಗಳನ್ನು ಕಲಿಸಿದ, ಶಾಸ್ತ್ರಗಳನ್ನು ಕಲಿಸಿದ. ದ್ರೋಣ ಸರ್ವಜ್ಞನಾದಂತಹ ಋಷಿ ಎಂಬುದಾಗಿ ಅನಿಸಿಕೊಂಡ. ಹಿಂದೆ ನನಗೊಂದು ಶ್ಲೋಕ ಬೇಕಾಗಿತ್ತು. ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಮತ್ತು RSS ನಲ್ಲಿ ನಾವು ಶಸ್ತ್ರ ಶಾಸ್ತ್ರ ಇವುಗಳ ಎರಡರ ಬಲದಿಂದ ನಾವು ನಮ್ಮ ದೇಶಕ್ಕೆ ಬಂದಂತಹ ಗಂಡಾಂತರವನ್ನು ತಪ್ಪಿಸಬೇಕು. ಅದಕ್ಕಾಗಿ ನಾವೆಲ್ಲರೂ ಸೈನಿಕರಂತೆ ಸಜ್ಜಾಗಬೇಕು, ಬುದ್ಧಿಬಲದಿಂದ ಮತ್ತು ಬಾಹುಬಲದಿಂದ ಅಂತ ಹೇಳಲಿಕ್ಕೆ ಒಂದು ಶ್ಲೋಕವನ್ನು ನಾನು ಅವತ್ತು ಅಪೂರ್ಣವಾಗಿ ನೆನಪಿಸಿಕೊಂಡಿದ್ದೆ ಮತ್ತು ಮುಂದೆ ಸಿಕ್ಕಾಗ ಹೇಳ್ತೀನಿ ಅಂತ ಹೇಳಿದೆ. ಸುದೈವದಿಂದ ಅದು ಶ್ಲೋಕ ಈ ಸಂದರ್ಭದಲ್ಲೇ ಸಿಕ್ತು. ಅದೇನಂದ್ರೆ, ವಿಶ್ವಾಗ್ರೇ ಚತುರೋ ವೇದಾನ್ ಹಸ್ತಾಗ್ರೇ ಸಕರಂ ಧನು ಉಭಯೋರ್ ದ್ರೋಣ ಸಾಮರ್ಥ್ಯಂ ಶಾಪಾದಪಿ ಶರಾದಪಿ. ಬ್ರಾಹ್ಮಣನ ಸಾಮರ್ಥ್ಯ ಅಂದ್ರೆ ಹೀಗಿರ್ಬೇಕು. ಅಂಥ ಸಾಮರ್ಥ್ಯ ಇದ್ರೆ ಅವನಿಗೆ ಯಾರೋ ವಿಧರ್ಮೀಯರೇನು, ಇಡೀ ಜಗತ್ತೇ ಅವನಿಗೆ ಹೆದರ್ತದೆ.
ಮೂರು ಲೋಕವೇ ಅವನಿಗೆ ಹೆದರಿ ಅವನ ಪಾದ ಸ್ವಲ್ಪ ಬರ್ತದೆ. ನಮಗೆ ಆ ಶಕ್ತಿ ಇರಬೇಕಷ್ಟೇ. ಜಿಹ್ವಾಗ್ರೇ ಚತುರೋ ವೇದ, ನಾಲಿಗೆಯ ತುದಿಯಲ್ಲಿ 4 ವೇದಗಳು. ಹಸ್ತಾಗ್ರೇ ಸಕಲಂ ಧನು, ಕೈಯ ತುದಿಯಲ್ಲಿ ಬಾಣದಿಂದ ಸಮೇತವಾದಂತಹ ಯಾವುದೇ ಸಂದರ್ಭದಲ್ಲಿ ಬಾಣ ಪ್ರಯೋಗಕ್ಕೆ ಸಜ್ಜಾದಂತಹ ಧನುಸ್ಸಿದೆ. ಉಭಯೋರ್ ದ್ರೋಣ ಸಾಮರ್ಥ್ಯಂ, ದ್ರೋಣನ ಸಾಮರ್ಥ್ಯ ಎರಡೂ ಇದೆ. ಕೈಯಲ್ಲಿ ಧನುಸ್ಸಿದ್ರೆ ತಪಸ್ಸಿನ ಬಲ ಯಾಕೆ ವ್ಯರ್ಥ ಮಾಡ್ಕೊಳ್ಳೋದು ಅಂತ ಹೇಳಿ ಧನುಸ್ಸಿನಿಂದ ಬಾಣ ಪ್ರಯೋಗ ಮಾಡಿ ಶಾಸ್ತಿ ಮಾಡ್ತಾನೆ. ಬಾಣ ಪ್ರಯೋಗಕ್ಕೆ ಬಗ್ಗಲಾರದವರಿದ್ದರೆ ಎದುರಾಳಿ ಶಾಪದಿಂದ ಅವರನ್ನು ಮಣಿಸಬಲ್ಲ. ಇದು ದ್ರೋಣನ ದಿವ್ಯವಾದಂಥ ಸಾಮರ್ಥ್ಯ. ಉಭಯೋರ್ ದ್ರೋಣ ಸಾಮರ್ಥ್ಯಂ ಶಾಪಾದಪಿ ಶರಾದಪಿ. ಹೀಗೆ ಇವತ್ತಿನ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ನಮ್ಮ ಸಂಸ್ಕೃತಿಗೆ ಬಂದಿರುವಂಥ ಗಂಡಾಂತರ ಅನಾಹುತದ ಪರಿಸ್ಥಿತಿ ಏನಿದೆ, ಅದರಲ್ಲಿ ನಾವು ಬುದ್ಧಿಬಲದಿಂದ ಮತ್ತು ದೇಹ ಬಲದಿಂದ ಎರಡರಿಂದಲೂ ಸಜ್ಜಾಗಿ ನಮ್ಮ ದೇಶವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ಅನ್ನೋದಕ್ಕೆ ಈ ಶ್ಲೋಕವನ್ನು ಬಹಳ ಉತ್ತಮ ಉದಾಹರಣೆಯನ್ನಾಗಿ ಮೇಲೆ ಹೇಳ್ತಿರ್ತಾರೆ ಹಿಂದೂ ಧರ್ಮದ ನಾಯಕರು. ಆದವರು ಜಿಹ್ವಾಗ್ರೇ ಚತುರೋವೇಧಾಂ ಹಸ್ತಾಗ್ರೇ ಸಕಲಂ ಧನು ಉಭಯೋರ್ ದ್ರೋಣ ಸಾಮರ್ಥ್ಯಂ ಶಾಪಾದಪಿ ಶರಾದಪಿ. ಶಾಪದಿಂದ ಮತ್ತು ಶರ ಅಂದ್ರೆ ಬಾಣದಿಂದಲೂ ಕೂಡ ಆತ ಎದುರಾಳಿಗಳನ್ನು ಮಣಿಸಬಲ್ಲ. ಹೀಗೆ ಆ ದ್ರೋಣನ ಅವತಾರವನ್ನು ಕೂಡ ನಾವು ಇಲ್ಲಿ ನೋಡಿದ್ದೇವೆ. ಮುಂದೆ ದೃಪ ಮೊದಲಾದಂಥವರ ಅವತಾರಗಳು ಬರಲಿಕ್ಕಿದೆ. ಈ 53ನೇ ಅಧ್ಯಾಯ ಇನ್ನೂ ಕೂಡ ಮುಂದುವರೆದಿದೆ. ಆ ಉಳಿದ ಅವತಾರಗಳನ್ನ ನಾಳೆ ದಿವಸ ಗಮನಿಸೋಣ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಹೃಷಿಕೇಶನೆ, ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣಾರ್ಪಣ.